ಯಾವ ಯಾವ ರಾಶಿಯವ್ರಿಗೆ ಏನು ಫಲ ಅನ್ನುವಂಥದ್ದು ಇದೆ ಯಾರಿಗೆ ಶುಭ ಯಾರಿಗೆ ಅಶುಭ ಅದನ್ನ ಕ್ರಿಸ್ಪ್ ಆಗಿ ಹೇಳೋದಾದ್ರೆ ಸಮಯಾವಕಾಶದ ಕೊರತೆ. ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನೋದರ ಮೇಲೆ ಆಧಾರದ ಮೇಲೆ, ಯಾಕೆಂದ್ರೆ ನಮ್ಮ ನಿರ್ಣಯ ಸಿಂಧು, ಧರ್ಮ ಸಿಂಧು ಇತ್ಯಾದಿ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಶ್ಲೋಕ ಸಹಿತವಾಗಿ ಹೇಳಿದ್ದಾರೆ. ನೀವು ಕ್ರಿಸ್ಪ್ ಆದ್ರಿಂದ ನಾನು ಶ್ಲೋಕ ಹೇಳಿಲ್ಲ. ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನೋದರ ಆಧಾರದ ಮೇಲೆ ನಿಮಗೆ ಶುಭ ಅಶುಭ ಮಿಶ್ರ ಫಲಗಳಿರ್ತದೆ, ಗ್ರಹಣದ ಫಲ ಇರ್ತದೆ ಅಂತ. ಸೊ ಅದರಲ್ಲಿ ನಿಮ್ಮ ರಾಶಿಯಿಂದ 3ನೇ ರಾಶಿ, 6ನೇ ರಾಶಿ, 10ನೇ ರಾಶಿ ಹಾಗೂ 11ನೇ ರಾಶಿಯಲ್ಲಿ ಗ್ರಹಣ ಆದರೆ ನಿಮಗೆ ಅದು ಶುಭ ಫಲ. ನಿಮ್ಮ ರಾಶಿ ಯಾವುದು ಅನ್ನೋದು ಹಾಗೂ ಯಾವ ರಾಶಿಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು, ನಿಮ್ಮ ರಾಶಿಯಿಂದ ಆ ರಾಶಿ ಎಣಿಸಿದ್ರೆ ಎಷ್ಟನೇ ರಾಶಿ ಆಗ್ತದೆ ಅನ್ನುವಂಥದ್ದು, ಹಾಗೂ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲೋ 8ನೇ ರಾಶಿಯಲ್ಲೋ ನಿಮ್ಮ ರಾಶಿಯಲ್ಲೇ ಗ್ರಹಣವೋ ಅಥವಾ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಗ್ರಹಣ ಆದರೆ ನಿಮಗೆ ಅದು ಅಶುಭ ಫಲವಾಗಿರ್ತದೆ. ಇನ್ನು ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲೋ 5ನೇ ರಾಶಿಯಲ್ಲೋ 7ನೇ ರಾಶಿಯಲ್ಲೋ 9ನೇ ರಾಶಿಯಲ್ಲೋ ಗ್ರಹಣವಾದರೆ ಅದು ನಿಮಗೆ ಮಿಶ್ರ ವಿಚಿತ್ರ ಫಲವಿರ್ತದೆ ಅಂತ ವಾಕ್ಯ ಬರ್ತದೆ, ಅಂದ್ರೆ ಇದು ಧರ್ಮಶಾಸ್ತ್ರಗಳಲ್ಲಿ ಹೇಳಿರತಕ್ಕಂಥದ್ದು. ಸೊ ಈಗ ಶತಭಿಷ ನಕ್ಷತ್ರ ಕುಂಭರಾಶಿ ಹಾಗೂ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲೇ ಆಗ್ತಿರೋದು. ಅದರಲ್ಲಿ ಜ್ಯೋತಿಷದ ಸಿದ್ಧಾಂತಗಳು ಬರ್ತದೆ, ಸೂರ್ಯ ಸಿದ್ಧಾಂತ, ದೃಕ್ ಸಿದ್ಧಾಂತ ಅಂತ ಬರ್ತದೆ. ಸೊ ಆ ಸಿದ್ಧಾಂತದಲ್ಲಿ ಏನಾಗ್ಬಿಡುತ್ತೆ, ನಕ್ಷತ್ರಾಂತ್ಯದ ಸಮಯ ವ್ಯತ್ಯಾಸವಾಗ್ತದೆ. ಒಂದು ಅರ್ಧ ಮುಕ್ಕಾಲು ಗಂಟೆ 1 ಅವರ್ ಅಷ್ಟು ವ್ಯತ್ಯಾಸ. ಎಷ್ಟು ಗಂಟೆಗೆ ಶತಭಿಷ ನಕ್ಷತ್ರ ಮುಗಿಯುತ್ತೆ, ಎಷ್ಟು ಗಂಟೆಗೆ ನೆಕ್ಸ್ಟ್ ನಕ್ಷತ್ರ ಶುರುವಾಗುತ್ತೆ ಅಂತ. ಸೊ ಇಲ್ಲಿ ಗ್ರಹಣದ ಆರಂಭದ ಕಾಲ ಏನಿದೆ 9 ಗಂಟೆ 50 ಚಿಲ್ಲರೆ ನಿಮಿಷ ಇದೆ. ಅದರಲ್ಲಿ ಸೂರ್ಯ ಸಿದ್ಧಾಂತ ಪ್ರಕಾರವಾಗಿ ಇನ್ನು ಶತಭಿಷ ನಕ್ಷತ್ರ ಇದೆ, ದೃಕ್ ಸಿದ್ಧಾಂತ ಪ್ರಕಾರ ಇಲ್ಲ ಪೂರ್ವಭದ್ರ ಬಂದ್ಬಿಟ್ಟಿದೆ ಅಂತ. ಸೊ ಆದ್ರಿಂದ ಎರಡೂ ನಕ್ಷತ್ರದವರಿಗೂ ದೋಷವೇ, ಶತಭಿಷ ನಕ್ಷತ್ರಕ್ಕೂ ದೋಷವೇ, ಪೂರ್ವಭದ್ರ ನಕ್ಷತ್ರಕ್ಕೂ ದೋಷವೇ. ಕುಂಭರಾಶಿ ಯಾವುದೇ ರಾಶಿ ಕುಂಭರಾಶಿಯವರಿಗೆ ದೋಷಪ್ರದವಾಗ್ತದೆ. ಸೊ ಯಾವ 4 ರಾಶಿಯವರಿಗೆ ಅಶುಭ ಫಲ, ಕುಂಭರಾಶಿಯಲ್ಲಿ ಆಗ್ತಿರೋದ್ರಿಂದ ಕುಂಭರಾಶಿಯವರಿಗೆ ಅಶುಭ ಫಲ. ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಅಶುಭ ಫಲ. ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣ ಅಂದ್ರೆ ಕರ್ಕಾಟಕ ರಾಶಿಯವರಿಗೆ ಅಶುಭ ಫಲ. ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಗ್ರಹಣ ಅಂದ್ರೆ ಮೀನ ರಾಶಿಯವರಿಗೆ ಅಶುಭ ಫಲ. ಯಾರಿಗೆ ಶುಭ ಫಲ ಒಳ್ಳೆಯದು ಯಾರಿಗೆ ಅಂತಂದ್ರೆ, ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣ ಆದ್ರೆ ನಿಮಗೆ ಅದು ಶುಭ ಫಲ, ಅದು ಧನುರಾಶಿಯವರಿಗೆ, ಧನು ಮಕರ ಕುಂಭ. ಇನ್ನು ನಿಮ್ಮ ರಾಶಿಗಿಂತ 6ನೇ ರಾಶಿಯಲ್ಲಿ 3, 6 ಅಂತ ಹೇಳಿದೆ ನಾನು, 6ನೇ ರಾಶಿಯಲ್ಲಿ ಗ್ರಹಣ ಆದರೆ ನಿಮಗೆ ಅದು ಶುಭ ಫಲ, ಅಂದ್ರೆ ಅದು ಕನ್ಯಾ ರಾಶಿಯವರಿಗೆ ಬರ್ತದೆ. ಇನ್ನು ನಿಮ್ಮ ರಾಶಿಗಿಂತ 10ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಶುಭ ಫಲ, ಅದು ವೃಷಭ ರಾಶಿಯವರಿಗೆ ಬರ್ತದೆ, ಅದು ಶುಭ ಫಲ. ಮೇಷ 11 ಮೇಷ ರಾಶಿಯವರಿಗೆ ಶುಭ ಫಲ. ಸೊ ಮೇಷ, ವೃಷಭ, ಕನ್ಯಾ ಹಾಗೂ ಧನು ರಾಶಿಯವರಿಗೆ ಶುಭ ಫಲ. ಇನ್ನು ಮಿಶ್ರ ವಿಚಿತ್ರ ಫಲಗಳು ಯಾರ್ಯಾರಿಗೆ, ನಿಮ್ಮ ರಾಶಿಯಿಂದ 9ನೇ ರಾಶಿಯಲ್ಲಿ ಗ್ರಹಣವಾದರೆ ಮಿಶ್ರ ವಿಚಿತ್ರ ಫಲ, ಆದ್ರಿಂದ ಮಿಥುನ ರಾಶಿಯವರಿಗೆ ವಿಚಿತ್ರ ಫಲ. ನಿಮ್ಮ ರಾಶಿಯಿಂದ 5 ಅಂದ್ರೆ ತುಲಾ ರಾಶಿಯವರಿಗೆ ವಿಚಿತ್ರ ಫಲ. ಇನ್ನು ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣವಾಯಿತು ಅಂದ್ರೆ ವಿಚಿತ್ರ, ಆದ್ರಿಂದ ಮಕರ ರಾಶಿಯವರಿಗೆ ವಿಚಿತ್ರ ಫಲ. ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣವಾದರೂ ನಿಮಗೆ ವಿಚಿತ್ರ, ಆದ್ರಿಂದ ಸಿಂಹ ರಾಶಿಯವರಿಗೆ ವಿಚಿತ್ರ ಫಲ ಅಂದ್ರೆ ಮಿಶ್ರ ಫಲ. ಸೊ ಮಿಥುನ ರಾಶಿ, ಸಿಂಹ ರಾಶಿ, ತುಲಾ ರಾಶಿ ಹಾಗೂ ಮಕರ ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲಗಳಿರುತ್ತೆ. ಹೀಗೆ 4, 4, 4. ಈ 12 ರಾಶಿಯವರೆಗೂ, ಅದರಲ್ಲೂ ವಿಶೇಷವಾಗಿ ಈ ಅಶುಭ ಫಲದವರೆಗಂತೂ ಗ್ರಹಣ ಶಾಂತಿ ಬಹಳ ಮುಖ್ಯವಾಗಿರ್ತದೆ. ಈ ಚಂದ್ರಗ್ರಹಣ ಈಗ ಇವರು ಹೇಳ್ದಂಗೆ ಜಪಾದಿಗಳನ್ನು ಮಾಡಿ, ನಾವು ಮೊದಲಿಂದನೂ ಅದನ್ನೇ ಹೇಳಿದ್ದು, ಜಪತಪಾದಿಗಳನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು, ಉಪದೇಶ ಇರುವ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳಿ, ಜಪ ಮಾಡ್ಕೊಳ್ಳಿ. ಇನ್ನು ಗ್ರಹಣ ಶಾಂತಿಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ 2 ರೀತಿಯಲ್ಲಿ. ಒಂದು, ಗ್ರಹಣದ ಸಮಯದಲ್ಲಿಯೇ ಗ್ರಹಣ ನಡೀತಾ ಇದೆ, ಹಂಗೆ ಹೋಮನೂ ನಡೀತಾ ಇದೆ ಅಂದ್ರೆ ಅತ್ಯದ್ಭುತ ಅದು. ಇಲ್ಲ ಗ್ರಹಣ ಮುಗಿದ ನಂತರ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಹತ್ತಿರದಲ್ಲೆಲ್ಲೋ ಒಂದ್ ಕಡೆ ಹೋಗಿ ಶಾಂತಿ ಮಾಡ್ಕೊಳ್ಳೋದಂದ್ರು ಅದು ಕೂಡ ಅವಕಾಶ ಇರ್ತದೆ. ಬಟ್ ಗ್ರಹಣ ಶಾಂತಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಮಾಡಿಸ್ಕೊಳ್ಬೇಕಾಗ್ತದೆ. ಸರಿ ಸರಿ, ತುಂಬ ನೀಟಾಗಿ ಹೇಳಿದ್ರಿ ಯಾವ್ಯಾರಿಗೆ ಅಶುಭ, ಶುಭ, ಮಿಶ್ರ ಅಂತ. ಆಚಾರ್ಯರೇ, ಆ ಮಂತ್ರವನ್ನು ಹೇಳಿದಿರಿ, ಅದರ ಬಗ್ಗೆಯೂ ಕೂಡ ತುಂಬ ಧನ್ಯವಾದ. ಯಾಕಂದರೆ ಗ್ರಹಣ ಆರಂಭ ಆದ ಸಮಯದಿಂದ ಇಟ್ಕೊಂಡು ಅಂತ್ಯದವರೆಗೂ ಕೂಡ ಏನು ಮಾಡಬೇಕು ಅನ್ನುವಂಥ ಒಂದು ಕ್ಲಿಯರ್ ಪಿಕ್ಚರ್ ನಮ್ಮ ವೀಕ್ಷಕರಿಗೆ ಸಿಕ್ಕಿರುತ್ತೆ. ತುಂಬ ಧನ್ಯವಾದಗಳು ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಲೋಕಾ ಸಮಸ್ತಾ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.